ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಶೂಟ್ ಮಾಡಿದ್ದು ನಾನು ಹೇಳ್ಬೇಕಂದ್ರೆ ಬುಧವಾರ ನನ್ನ ಬರ್ತ್ಡೇ ಇತ್ತು. ಅವತ್ತು ರಾಯರ ದರ್ಶನ ಮಾಡೋಣ ಅಂತ ಸಂಜೆ ಹೋಗಿದ್ದೆ, 5:30 6 ಗಂಟೆ ಟೈಮಲ್ಲಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗೋ ಟೈಮಲ್ಲೇ ಮಹಾಮಂಗಳಾರತಿ ಮಾಡ್ತಾಯಿದ್ರು. ತುಳಸಿ ಹಬ್ಬ ಇತ್ತಲ್ವ, ಅದರಿಂದ ಏನೋ ಗೊತ್ತಿಲ್ಲ, ತುಂಬ ತುಳಸಿ ಇಕ್ಕಿದ್ರು ರಾಯರ ಮಠದಲ್ಲಿ. ಯಾರೂ ಇರಲಿಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದರು. ಹಾಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದ್ವಿ. ರಾಯರ ಸುತ್ತಲೂ ಒಂದು ರೌಂಡ್ ಹಾಕ್ಬೇಕಲ್ವ, 3 ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೋದ್ವಿ. ನಂಗೆ ಬೇರೆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಇವಾಗ ಯಾರೂ ಇಲ್ಲ ಅಂದಿದ್ದಕ್ಕೇನೋ ತುಂಬ ಫ್ರೀಯಾಗಿ ಆಯಿತು. ಯಾರು ಇಲ್ಲದಕ್ಕೆ ನಾನು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು, ಇದು ಸತ್ಯನಾರಾಯಣ ಪೂಜೆಗೆ ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ತಾರಲ್ವ, ಅದು ಮಹಾಮಂಗಳ ಪ್ರದಕ್ಷಿಣೆ ಹಾಕ್ಕೊಂಡು ಮಹಾಮಂಗಳಾರತಿ ತೊಗೊಂಡು, ಇದು ನೋಡಿ ತೇರು. ಗುರುವಾರ ಸಂಜೆ ಹೊತ್ತು ಅದು ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ. ಈಚೆ ಬಂದ್ವಿ, ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ಹೊತ್ತಿರೋಣ ಅನಿಸುತ್ತು. ಇಲ್ಲಿ ಗಣೇಶ ದೇವಸ್ಥಾನ ನಾವು ಬಂದಾಗ ಕ್ಲೋಸ್ ಮಾಡಿದರು, ಆಮೇಲೆ ಓಪನ್ ಮಾಡಿದ್ರು. ಮತ್ತೆ ಹೋದ್ವಿ. ನಾವು ಫಸ್ಟು ಹೇಳ್ಬೇಕಂದ್ರೆ ಗಣೇಶನ ದರ್ಶನ ಮಾಡಿ ಕ್ಲೋಸ್ ಆಗಿದ್ದು, ನಾನು ರಾಯರ ದರ್ಶನ ಮಾಡಿದೆ. ಗಣೇಶನಿಗೆ ನಮಸ್ಕಾರ ಮಾಡಿ, ಇಲ್ಲಿ ಏನು ವಿಶೇಷತೆ ಅಂದರೆ ಒಂದೇ ಜಾಗದಲ್ಲಿ ಎಲ್ಲ ಥರ ದೇವರು ಇದೆ. ಆಂಜನೇಯ, ಸುಬ್ರಹ್ಮಣ್ಯ, ಶಿವ, ಲಕ್ಷ್ಮಿ, ನವಗ್ರಹಗಳು, ಎಲ್ಲ ಥರದ ದೇವರುಗಳು ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ಈಗ ಒನ್ ಇಯರ್ ಆಯಿತು ಅನಿಸುತ್ತೆ ಕಟ್ಟಿ. ಅದು ತುಂಬ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಸ್ವಲ್ಪ ಏನು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಸಂಜೆ ಹೊತ್ತಲ್ವಾ, ಪಕ್ಷಿಗಳ ಸೌಂಡ್ ಆಗಲಿ ಒಂಥರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.